ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನ ಆದಮೇಲೆ ಕುಕ್ಕಿಂಗ್ ರೆಸಿಪಿನೊಂದಿಗೆ ಬಂದಿದ್ದೀನಿ. ಇವತ್ತು ಹೆಲ್ತ್ ಬೆನಿಫಿಟ್ ಆಗಿರೋವಂಥ ತುಂಬ ರುಚಿಕರ ಆಗಿರೋವಂಥ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು, ತುಂಬ ಸುಲಭ ವಿಧಾನದಲ್ಲಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಹಾಗಲಕಾಯಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಎತ್ತಿ ಇಟ್ಕೊಳ್ಳಿ. ನೀವು ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು 15 ನಿಮಿಷಕ್ಕೂ ಮುಂಚೆ ಕಟ್ ಮಾಡಿ ಎತ್ತಿ ಇಟ್ಟಿಡಿ. ತುಂಬ ನಾವು ಕಹಿ ತಿನ್ನಲ್ಲ ಅನ್ನೋ ಅಂಥವ್ರು ಅದನ್ನು ನೀರನ್ನು ಬೇಕಾದ್ರೂ ಹಿಂಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಹೆಲ್ತಿಯಾಗಿ ಹಾಗಲಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ. ಪೂರ್ತಿ ಬೆನಿಫಿಟ್ ಬೇಕು ಅಂತ ಹೇಳಿದ್ರೆ ರಸನ ಚೆಲ್ಲಬಾರ್ದು, ಹಿಂಡ್ಬಿಟ್ಟಿಡಬಾರ್ದು, ಡೈರೆಕ್ಟ್ ಹಾಗೆ ಯೂಸ್ ಮಾಡಬೇಕು. ನಾನಿದು ಡೈರೆಕ್ಟ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಆನಿಯನ್ನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳ್ದಾಗೆ ಹಾಗಲಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಒಂದು 2 ನಿಮಿಷ ಹಂಗೆ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು 50 ಮಿನಿಟ್ಸ್ ರೋಸ್ಟ್ ಆಗಬೇಕು. ನೀಟಾಗದು ಗೋಲ್ಡನ್ ಕಲರ್ ಬರಬೇಕು. ಅದುವರೆಗೂ ನೀವು ಇದನ್ನು ಹುರ್ಕೊಳ್ಬೇಕು. ನೋಡಿ ಮಮ್ಮಿ ಏನು ಮಾಡ್ತಾ ಇದ್ದಾರೆ. ಚೆನ್ನಾಗೆ 50% ಬೆಂದಾದಮೇಲೆ 2 ಟೊಮೊಟೊನ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಆ ರುಬ್ಕೊಂಡಿರೋ ಅಂಥದ್ದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಅದನ್ನು 2 ನಿಮಿಷ ಹುರ್ಕೋಬೇಕು. ಹಸಿ ಟೊಮೊಟೊ ಡೈರೆಕ್ಟ್ ಹಾಕ್ತಾ ಇರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಂಗಾಗಿ 2 ನಿಮಿಷ ಅದನ್ನು ಕೂಡ ಹುರ್ಕೊಳ್ಳಿ. ನಾನು ತೋರಿಸ್ತಾ ಈ ಮೆಥಡಲ್ಲಿ ಮಾಡಿ ನೋಡಿ. ಯಾರಿಗಿಷ್ಟ ಆಗಲ್ಲ ಹಾಗಲಕಾಯಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇದಾದಮೇಲೆ ಸ್ವಲ್ಪ ಧನಿಯಾ ಪೌಡರು, ನೆಕ್ಸ್ಟ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಹಾಗಲಕಾಯಿಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತೇಳಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರನ್ನ ಆ್ಯಡ್ ಮಾಡಿಕೊಂಡು 2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 60% ಬೆಂದಾಗಿದೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಕಿವುಚ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಇದು ಎಲ್ಲ ಚೆನ್ನಾಗಿ ಒಂದಿದೆ, ಮಸಾಲೆ ಎಲ್ಲ ಬೆಂದಿದೆ ಹಾಗಲಕಾಯಿ ಅನ್ನೋ ಟೈಮಲ್ಲಿ ಇದು ಮಸಾಲೆ ಪೌಡರನ್ನು ಆ್ಯಡ್ ಮಾಡ್ಕೋತೀನಿ. ನಾನು ಇದು ಪೌಡ್ರನ್ನ ಯಾವ ರೀತಿ ಮಾಡ್ತೀನಿ ಅಂಥೇಳಿ ಪ್ರೀವಿಯಸ್ಸು ಹೀರೆಕಾಯಿ ಪಲ್ಯದಲ್ಲಿ ತೋರಿಸಿದ್ದೀನಿ. ಇದೇ ಪೌಡ್ರ್ ನಾನು ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ತೀನಿ. ಯಾವುದೇ ರೀತಿ ಅಂತ ಕಾಯಿ ತುರಿ ಏನೂ ಹಾಕಲ್ಲ ನಾನು. ಇಷ್ಟೇ, ತುಂಬ ಸಿಂಪಲ್ಲು, ತುಂಬ ಹೆಲ್ತ್ ಬೆನಿಫಿಟ್ ಆಗಿರೋವಂಥ ಹಾಗಲಕಾಯಿ ಪಲ್ಯ ರೆಡಿ. ಸ್ವಲ್ಪ ಕೂಡ ಕಹಿ ಇರಲ್ಲ. ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಲಕಾಯಿದಲ್ಲಿರೋ ಬೀಜ ಸಮೇತ ಕಹಿ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ತುಮಕೂರಿಗೆ ಹೋಗುವಂಥ ಪ್ಲ್ಯಾನ್ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾಯಿದ್ರು. ಆನ್ ದಿ ವೇ ಹಂಗೆ ಅವ್ರ ಹತ್ರನೇ ಡ್ರಾಪ್ ಹಾಕಿಸ್ಕೊಳ್ಳೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಇಲ್ಲಿ ನನ್ನ ತಂಗಿ ಮನೆಗೆ ಹೋಗ್ತಾಯಿದ್ದೀನಿ. ಅವಳನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಜೊತೆ ಡ್ರಾಪ್ ಹಾಕಿಸ್ಕೊಂಡು ನಾನು ನನ್ನ ತಂಗಿ ಒಟ್ಟಿಗೆ ತುಮಕೂರು ಕಡೆ ಹೊರಟ್ವಿ. ಹೇಗೇನು ಗೌರ್ಮೆಂಟ್ ಬಸ್ಸಲ್ಲಿ ನಾನು ನನ್ನ ತಂಗಿ ಹೊರಟ್ವಿ ತುಮಕೂರು ಕಡೆ. ತುಂಬ ದಿನ ಆದಮೇಲೆ ಹೋಗ್ತಾಯಿದ್ದೀನಿ. ತುಂಬ ಮೆಮೊರೀಸು. ತುಮಕೂರಲ್ಲಿ ನಾನು 10 ಇಯರ್ಸ್ ಇದ್ದಿದ್ದರಿಂದ ತುಮಕೂರು ಕಡೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ. ನಾನು ಕಾಲೇಜ್ ಮುಗಿಸಿದ್ದೆಲ್ಲ ತುಮಕೂರಲ್ಲೇ, ನೆಕ್ಸ್ಟು ವರ್ಕ್ ಮಾಡಿದ್ದು ಕೂಡ ತುಮಕೂರಲ್ಲೇ. ಈಗ ರೀಸೆಂಟಾಗಿ ಆಫ್ಟರ್ ಮ್ಯಾರೇಜ್ ಅಷ್ಟೇ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗಿರೋದು. ಇದು ನಮ್ಮ ಟೌನಲ್ಲಿ ಸರ್ಕಲ್. ಇವಾಗಂತೂ ತುಂಬ ಚೇಂಜಸ್ ಆಗಿದೆ ತುಮಕೂರಲ್ಲಂತೂ. ಹೇಗೆ ನಾವು ಓಡಾಡ್ತಾ ಇದ್ದಿದ್ದು ರೋಡಲ್ಲೆಲ್ಲ ಹೋಗ್ತಾಯಿದ್ದೆ, ಅದೇ ಮೆಮೊರೀಸ್ ಎಲ್ಲ ರಿಕಾಲ್ ಆಗ್ತಾಯಿತ್ತು. ಇಷ್ಟು ಕಾಲೇಜ್ ಡೇಸೇ ಒಂಥರ ಚೆಂದ.
ವರ್ಕ್ ಮಾಡಿದ್ರು ಏನೂ ಚೇಂಜಸ್ ಅಂತ ಅನ್ನಿಸ್ತಾ ಇರಲಿಲ್ಲ. ಅಲ್ಲೇ ಸ್ಟಡೀಸ್ ಮುಗಿಸಿ ಅಲ್ಲೇ ವರ್ಕ್ ಮಾಡಿರೋದ್ರಿಂದ ತುಮಕೂರು ಒಂಥರ ನನ್ನ ತವ್ರ ಮನೆ ಥರ ಆಗೋಗ್ಬಿಟ್ಟಿತ್ತು. ಓಕೆ, ನೆಕ್ಸ್ಟು ನಾವು ಹೋಗ್ತಾ ಇರೋದು ಜನನಿ ಹಾಸ್ಪಿಟಲ್ಗೆ. ಅವಳಿಗೆ ಚಿಕ್ಕ ಏಜಿಗೆ ಮ್ಯಾರೇಜ್ ಮಾಡಿದ್ದು, 22-23ಗೇನೋ ಮದುವೆ ಆಗಿದ್ದು. ಬಟ್ ಅವಳಿಗಿನ್ನೂ ಮಕ್ಕಳು ಆಗಿರಲಿಲ್ಲ. ಅವರು ಬರೀ ಇಷ್ಟು ದಿನ ದೇವರು ಅದು ಇದು ಅಂದ್ಕೊಂಡು ತೋರಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಅದಕ್ಕೆ ನಾನೇ ಕರ್ಕೊಂಬಂದೆ. ನೋಡೋಣ ಸರ್ ಏನು ಹೇಳ್ತಾರೆ. ನಾವು ಬರೋ ಟೈಮಲ್ಲಿ ಅವ್ರ ಹಸ್ಬೆಂಡೇನು ಕರ್ಕೊಂಬಂದಿರಲಿಲ್ಲ. ಜಸ್ಟ್ ನಾನು ಅವಳು ಕನ್ಸಲ್ಟ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಇವಳಿಗೆ ಹಾಸ್ಪಿಟಲ್ ಅಂದರೆ ಭಯ. ಬಂದ ತಕ್ಷಣ ಎಂಟರ್ ಆಗಿದ ತಕ್ಷಣ ಹೋಗಿ ದೇವ್ರ ಹತ್ರ ಆಲ್ರೆಡಿ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಲು. ಇನ್ನು ನಮಗೆ ಈಗ 5 ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು 4th 1. ನಾವು ವೆಯ್ಟ್ ಮಾಡಿ ಮಧ್ಯಾಹ್ನ 2:30 ಆಗೋಯಿತು. ಇನ್ನೂ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಕೂತು ಬೋರ್ ಆಯಿತು ಅಂತ ಹೇಳ್ಬಿಟ್ಟು ಫಲೂದಾದರೂ ಕುಡ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ನೆಕ್ಸ್ಟ್ ಅದಾದಮೇಲೆ ರಿಟರ್ನ್ ಹೋಗಿ ಒಳಗಡೆನೂ ಕನ್ಸಲ್ಟೇಷನ್ ರೂಮಲ್ಲೇನೂ ಅಲೋ ಇರೋಲ್ಲ, ಅದಕ್ಕೇನು ವಿಡಿಯೋ ಮಾಡಿಕೊಳ್ಳಿಲ್ಲ. ಮಾತಾಡಿಕೊಂಡು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಹಸ್ಬೆಂಡ್ ಜೊತೆ ಕಳಿಸಿ ಅಂತ ಹೇಳಿದ್ರು. ಹಂಗಾಗಿ ರಿಟನ್ನು ಬ್ಯಾಂಗ್ಳೂರು ಕಡೆ ಹೋಗೋಣ ಅಂತ ಹೇಳಿ ಬಂದ್ವಿ. ನಾನು ಸೀರಿಯಸ್ಲಿ ಹೇಳ್ತೀನಿ, ಬಸ್ ಸ್ಟಾಪ್ ಕಡೆ ಅಂತೂ ನಾನು ಹೋಗೇ ಇರಲಿಲ್ಲ. ಬಸ್ ಸ್ಟಾಪ್ ಆದಮೇಲೆ ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಷ್ಟೊಂದು ಚೇಂಜಸ್ ಆಗಿದೆ ನಮ್ಮ ತುಮಕೂರು. ಅಯ್ಯೋ, ನಾನು ನೋಡೇ ಇಲ್ವಲ್ಲ ಅಂತ ಅಂದ್ಕೊಂಡು ಬೇಜಾರಾಗ್ತಾಯಿತ್ತು. ಸರಿ, ತುಂಬ ತಲೆನೋಯ್ತಾಯಿತ್ತು. ಅದಕ್ಕೆ ಒಂದು ಕಾಫಿ ಕುಡ್ಕೊಂಡು ಹೊರಡೋಣ ಅಂಥೇಳಿ ಬಂದು ಬಸ್ ಸ್ಟಾಪಲ್ಲಿ ಅಲ್ಲೇ ಹೋಟೆಲಿರೋ ಹತ್ರ ಕುತ್ಕೊಂಡು ಒಂದು ಕಾಫಿ ಕುಡಿದ್ಬಿಟ್ಟು ಹೇಗೇನು ಬ್ಯಾಂಗ್ಳೂರು ಕಡೆ ಬಸ್ ಹತ್ತಿದ್ವಿ. ಯಾರೆಲ್ಲ ಇದು ಏನು ಮಕ್ಕಳಾಗಿಲ್ಲ ಅಂತೇಳಿ ಸಫರ್ ಆಗ್ತಾಯಿದ್ದೀರಾ, 100% ಒನ್ಸು ನೀವು ಇಲ್ಲಿ ಹೋಗಿ ಜನನಿ IVF ಸೆಂಟ್ರಲ್ಲಿ ನೀವು ತಗೋಬೋದು. ಲಾಸ್ಟ್ ನನ್ನ ಫ್ರೆಂಡನ್ನು ಕೂಡ ನಾನು ಅಲ್ಲಿ ಕಳಿಸ್ಕೊಟ್ಟಿದ್ದೆ. ಅವಳಿಗೂ ಕೂಡ ಒಂದು ಗಂಡು ಪಾಪು ಆಯಿತು. ಚೆನ್ನಾಗಿದೆ ರಿಸಲ್ಟ್ ಅಂತೂ. ಅದಕ್ಕೆ ನಾನು ಫೋರ್ಸ್ಫುಲಿ ಇವರಿನ್ನೂ ದೇವರು ಅಂದ್ಕೊಂಡು, ದೇವರು ಇರಬೇಕು ಓಕೆ, ಬಟ್ ನಮ್ಮ ತೋರಿಸೋದು ಕನ್ಸಲ್ಟೇಷನ್ ಎಲ್ಲ ಇರಲೇಬೇಕಲ್ಲ, ಹಾಗಾಗಿ ಕರ್ಕೊಂಡು ಹೋಗಿದ್ದೆ. ಹೇಗೇನು ತೋರಿಸ್ಕೊಂಡು ರಿಟರ್ನ್ ನಾವು ಬ್ಯಾಂಗ್ಳೂರು ಕಡೆ ಬರೋ ಅಷ್ಟರಲ್ಲಿ ಸಂಜೆ ಅಂತೂ ಆಗಿತ್ತು. ಹೆಂಗೂ ನನ್ನ ಹಸ್ಬೆಂಡ್ ಬರೋ ಟೈಮ್ ಆಗೋಗಿತ್ತು ಅಂತ ಹೇಳಿಬಿಟ್ಟು ನಾನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಕೂಡ ಬಂದರು. ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳಿಗೆ ನಾನು ಒಂದು ಗನ್ ಥರದ್ದು ಬಬಲ್ಸ್ ಬರುತ್ತಲ್ವ, ಅದನ್ನು ಒಂದು ಆರ್ಡರ್ ಮಾಡಿದ್ದೆ. ಅದು ಪಾರ್ಸಲ್ ಕೂಡ ರಿಸೀವ್ ಆಯಿತು. ನಾನು ಆನ್ಲೈನಲ್ಲಿ ಚೆಕ್ ಮಾಡಿ ಬುಕ್ ಮಾಡಿದ್ದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಯಾರಿಗಾದರೂ ಇಷ್ಟ ಆಗಿ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ಲಿಂಕನ್ನು ಕೂಡ ಕಳಿಸ್ಕೊಡ್ತೀನಿ. ಇಷ್ಟೇ ಇವತ್ತಿನ ಲಾಗ್ ಕಂಪ್ಲೀಟ್. ನಿಮಗೇನಾದರೂ ಹಾಸ್ಪಿಟಲ್ದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರು ಕಾಮೆಂಟ್ ಮಾಡಿ, ಡೀಟೇಲ್ಸ್ ಕೊಡ್ತೀನಿ. ಇಷ್ಟೇ ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.